ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 64. ಬೆಳಗಿನ ಜಾವ 3ಕ್ಕೆ ಫ್ಲೈಟ್ ಏರಿದ ಜೋಡಿಗಳು 6 ಗಂಟೆ ಅಷ್ಟರಲ್ಲಿ ಚಂಡೀಗಢ ಏರ್ಪೋರ್ಟ್ ತಲುಪಿದ್ರು. ವಸಿಷ್ಠ ಅವರು ಮೊದಲೇ ತಿಳಿಸಿದ್ರಿಂದ ಕ್ಯಾಬ್ ಬಂದು ಕಾಯುತ್ತಿದ್ವು. ಅಲ್ಲಿಂದ ಶಿಮ್ಲಾಗೆ ಸುಮಾರು 4-5 ಗಂಟೆಗಳ ಪ್ರಯಾಣ. ಮೊದಲೇ ಹಸಿದುಕೊಂಡಿದ್ದರಿಂದ ದಾರಿ ಮಧ್ಯೆ ನಿಲ್ಲಿಸಿ ತಿಂಡಿ ಮುಗಿಸಿದ್ರು. ಕ್ಯಾಬ್ ಅವರು ಬುಕ್ ಮಾಡಿದ್ದ ಮನೆ ತಲುಪುವಷ್ಟರಲ್ಲಿ 11 ಗಂಟೆಯೇ ಆಗಿತ್ತು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ವೈಭವ್ ಎಂದಳು ನಿಧಿ ಕಣ್ಣರಳಿಸಿ. ತನ್ನೂರು ಬಿಟ್ಟು ಆಚೆ ಎಲ್ಲಾದರೂ ಬಂದಿದ್ರೆ ಅದು ಇದೇ ಮೊದಲು ಅವಳು. ಹಾಂ, ಇನ್ನೂ ಚೆನ್ನಾಗೇ ಇರುತ್ತೆ ನೋಡೋದಕ್ಕೆ. ಇನ್ನೂ 1 ವಾರ ಇದೆಯಲ್ಲ, ತೋರಿಸ್ತೀನಿ ಬಿಡು ಎಂದವ ನಗುತ್ತಾ ಅವಳ ಕೈ ಹಿಡಿದು ನಡೆದ. ಚಿಕ್ಕದಾದ ಮನೆಯದು. ಅದರಲ್ಲಿ 2 ಕೆಲಸಗಾರರಿದ್ದರು. 2 ರೂಮ್ ಇದ್ವು. ಒಂದರಲ್ಲಿ ನಿಧಿ ವೈಭವ್, ಇನ್ನೊಂದರಲ್ಲಿ ವೈಶಿಷ್ಟ್ಯ ಋಷಭ್ ಉಳಿದ್ರು. ಈಗ ಹೇಗಿದ್ರೂ ಟೈಮ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಯಾವುದಾದ್ರೂ ನಿಯರ್ ಪ್ಲೇಸಸ್ಗೆ ಹೋಗೋಣ. ನಾಳೆ ಮಾರ್ನಿಂಗ್ ಸ್ನೋಫಾಲ್ ಆಗುವಾಗ ಎಲ್ಲಾದರೂ ಹೋಗೋಣ ಎಂದಳು ತಮ್ಮನಿಗೆ. ಅಕ್ಕನ ಮಾತನ್ನು ಮೀರುವುದಿಲ್ಲ ಅವನಿಗ. ಒಳ್ಳೆಯ ತಮ್ಮ. ಅಕ್ಕ ಎಂದು ನಡೆದ. ಬಟ್ಟೆಗಳ ತೆಗೆದುಕೊಂಡು ಹೊರಟಿದ್ದ ನಿಧಿಯ ಅಡ್ಡಗಟ್ಟಿದವ. ಎಲ್ಲಿಗೆ ಎಂದ ಅವಳ ಕೈಲಿದ್ದ ಬಟ್ಟೆಯ ನೋಡಿ. ಇನ್ನೇನಕ್ಕೆ, ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ ಎಂದಳು ಕೈಯಲ್ಲಿದ್ದ ಬಟ್ಟೆ ಬಿಸಾಡಿದವ. ಅದೆಷ್ಟು ಕಾಟ ಕೊಟ್ಟಿದ್ದೆ ನನಗೆ, ಈಗ ಎಲ್ಲವನ್ನೂ ವಸೂಲಿ ಮಾಡೋ ಟೈಮ್ ಎಂದ ಅವಳ ನಡು ಬೆಳೆಸಿ. ವೈಭವ್, ಬೆಳಗ್ಗೆಯಿಂದ ಜರ್ನಿ ಮಾಡಿ ಸಾಕಾಗಿದೆ ಎಂದಳು ನಾಚಿ. ಅವಳ ಕೆನ್ನೆಯ ಮೇಲೆ ಕೈ ಆಡಿಸಿದವ. ಹೌದೇನು, ಈಗ ನಾನು ಗುಡ್ ಬಾಯ್ ಥರ ಮಲಗ್ತೀನಂತೆ, ನೀನು ಬಂದು ಮಲಗಬೇಕಂತೆ ಎಂದ ಅವಳ ಹೊತ್ತು. ವೈಭವ್ ಬಟ್ಟೆ ಎಂದು ಹೇಳುವಷ್ಟರಲ್ಲಿ ಅವಳನ್ನು ಮಂಚದ ಮೇಲೆ ಉರುಳಿಸಿ ಹೊದಿಕೆ ಒಳಗೆ ತಾನು ತೋರಿಕೊಂಡಿದ್ದ. ಸುಮ್ಮನೆ ಮಲಗಿಲ್ಲ ಅಂದರೆ ನೋಡು, ಅರ್ಧಕ್ಕೆ ಬಿಟ್ಟಿದ್ದ ಕೆಲಸ ಪೂರ್ತಿ ಮಾಡ್ತೀನಿ ಎಂದು ಗದರಿದಾಗ ಸುಮ್ಮನೆ ಕಣ್ಮುಚ್ಚಿದ್ಲು. ಈತ ಕೋಣೆಗೆ ಬಂದ ಇಷ್ಟಳನ್ನ ಬಿಗಿಯಾಗಿ ತಬ್ಬಿದವ. ಏನು ಮೇಡಮ್, ಇಲ್ಲಿ ಚಳಿ ಜಾಸ್ತಿ ಅಲ್ವಾ ಎಂದ ಅವಳ ಕೆನ್ನೆಗೆ ತುಟಿ ಒತ್ತೆ. ಹೌದು ಸರ್, ಆದರೆ ಈಗ ಏನೂ ಇಲ್ವಂತೆ, ಸುಮ್ಮನೆ ಮಲಗೋದಂತೆ ಎಂದಳು ಅವನ ಹೊಟ್ಟೆಗೆ ತಿವಿದು. ಯಾಕೆ ಎಂದ ಕಣ್ ಸಂಕುಚಿಸಿ. ಸುಸ್ತಾಗಿಲ್ವಾ ಜರ್ನಿ ಮಾಡಿ ಎಂದಾಗ ತಲೆ ಕೆರೆದುಕೊಂಡು ಹಾಗಿದೆ ಎಂದು ಅವಳ ಸಮೇತ ಬೆಡ್ ಮೇಲೆ ಉರುಳಿ ಕಣ್ಮುಚ್ಚಿದ. ಸಂಜೆ ಹತ್ತಿರ ಇದ್ದ ಚಾಟ್ ಸ್ಟ್ರೀಟ್ಗೆ ಹೋಗಿ ಬಗೆ ಬಗೆಯ ತಿನಿಸುಗಳ ತಿಂದು ಬಂದರು 4. ಹೆಚ್ಚೇನೂ ದೂರ ಹೋಗದೆ ಅಲ್ಲೇ ಊಟ ಮಾಡಿ ಕೈ ಹಿಡಿದು ನಡೆದು ಬಂದವರು 8 ಗಂಟೆಗೆಲ್ಲ ಮನೆ ಸೇರಿಬಿಟ್ರು. ನಿಧಿ, ಇದೇನೇ ಇದು ಎಂದು ಅರಸಿದ ವೈಭವ್ ಕೋಪದಿಂದ. ಇದು ಬಟ್ಟೆ ನೀನೇ ಕೊಡಿಸಿದ್ದು ಎಂದಳು ನಿಧಿ ಮುದ್ದಾಗಿ. ಇದು ಬೆಳಗ್ಗೆ ಹಾಕೋಕೆ, ನೈಟ್ಗಲ್ಲ ಎಂದು ಉಸಿ ಕೋಪದೆ. ಪಾಪ ಅವ ಆಸೆಯಿಂದ ತಂದಿದ್ದ ಕ್ರಾಪ್ ಟಾಪ್ ಮೇಲೆ ಸ್ವೆಟರ್ ತಟ್ಟು ಕುಳಿತಿದ್ಲಲ್ಲ ಹುಡುಗಿ. ಯಾವಾಗಾದರೆ ಏನೋ, ನನಗೆ ಚಳಿ ಆಗ್ತಿದೆ, ಗುಡ್ ನೈಟ್ ಎಂದು ಹೋದಿಕೆ ಹೋದ್ಲು. ನಿಧಿ, ಕೋಪ ತರಿಸ್ಬೇಡ ಕಣೆ, ಸುಮ್ಮನೆ ಬಟ್ಟೆ ಚೇಂಜ್ ಮಾಡಿ ಬಾ ಎಂದ ಅವಳ ಓದಿಕೆ ಹೇಳಿದು. ಇಲ್ಲ, ನಂಗೆ ನಿದ್ದೆ ಬರ್ತಿದೆ ಎಂದು ಮುದುರಿದವಳ ಮೇಲೆ ಕೋಪಗೊಂಡವ. ಹೋಗು, ನಾಳೆ ಸೀರೆ ಸುತ್ತಿಕೊಂಡು ಓಡಾಡು, ನಿಂಗೆ ನಾನೇ ಅಲ್ಲಲ್ವಾ ಕೇಳೋಕೆ. ಯಾವಾಗಲೂ ಹೀಗೆ ಮಾಡ್ತಾಳೆ. ಮದುವೆ ಆಗಲಿ ಅಂತ ಇಷ್ಟು ದಿನ ಅವಾಯ್ಡ್ ಮಾಡಿದ್ಲು, ಈಗ ನಿದ್ದೆ ಅಂತೆ. ನಿನ್ನ ದಡ್ಡಿನೋ ನಾನು ಮೂರ್ಖನೋ ಎಂದು ಸಿಡುಕಿದವ ಅವಳಿಂದ ದೂರವೇ ಮಲಗಿ ಕಣ್ಮುಚ್ಚಿದ. ಅವನು ಮಲಗಿ 10 ನಿಮಿಷ ಆಗಿತ್ತಷ್ಟೆ. ವೈಭವ್, ಇಲ್ಲಿ ನೋಡು ಎಂದು ಅವನ ಬಳಿ ನುಡಿದ್ಲು ನಿಧಿ. ಎಚ್ಚರ ಇದ್ದರೂ ಕಣ್ಬಿಡಲಿಲ್ಲ ಅವನು. ತಮಾಷೆ ಮಾಡಿದ್ದು ನಾನು ಎಂದಳು ಅವ ಹಣೆಯ ಮೇಲೆ ಇಟ್ಟುಕೊಂಡಿದ್ದ ಕೈ ಸರಿಸಿ. ಬೇಕಾಗಿಲ್ಲ, ಮಲ್ಕೋ, ನಿದ್ದೆ ಬಂದಿಲ್ವಾ ಎಂದು ತಿರುಗಿದ. ನೀನು ನೋಡಿಲ್ಲಿ ಏನೋ ಇದೆ ಎಂದವಳು ಹೆದರಿದಂತೆ ನುಡಿದಾಗ ಕಣ್ತೆಗೆದ. ಅವನ ಕಣ್ಣನ್ನೇ ಅವ ನಂಬಲಾಗಲಿಲ್ಲ. ಅವನೇ ತೆಗೆದುಕೊಂಡಿದ್ದ ನೈಟ್ ವೇರ್ ತೊಟ್ಟು ಮಿಂಚುತ್ತಿದ್ದಳು ನಿಧಿ. ಸ್ಲೀವ್ಲೆಸ್ 1 ಪೀಸ್ ಡ್ರೆಸ್ ಅದು. ಮೊಣಕಾಲಿಗಿಂತ ತುಸು ಮೇಲೆ ಇತ್ತು, ತುಸು ಹೆಚ್ಚೆ ಡೀಪ್ ಇತ್ತು, ಜೊತೆಗೆ ತೆಳ್ಳಗೆ ಇತ್ತು. ಮುಜುಗರದಿ ಕೈಯಲ್ಲಿ ಅದನ್ನು ಎಳೆಯುತ್ತಿದ್ದವಳ ನೋಡಿ, ಲುಕಿಂಗ್ ಹಾಟ್ ನಿಧಿ ಎಂದ ಅವಳ ಕೈ ಹಿಡಿದು ಎಳೆದ. ಅಬ್ಬಾ, ಹೆಂಡತಿಗೆ ಇಂಥ ಮಾತು ಹೇಳದಾ ಎಂದವಳ ಕೊರಳಲ್ಲಿ ಚುಂಬಿಸುತ್ತಾ, ಇನ್ನಾರಿಗೆ ಹೇಳಲಿ ಎಂದು ನಕ್ಕು ಅವಳ ತನುವ ತುಂಬ ಮುತ್ತಿನ ಮಳೆಗರೆದವ. ಒಪ್ಪಿಗೆ ಕೇಳೋದಿಲ್ಲ ನಾನು ಎಂದು ಅವಳ ಬಟ್ಟೆ ಜಾರಿಸಿದ್ದ. ಹಾಕಿ ಅರ್ಧ ಗಂಟೆನೂ ಆಗಿಲ್ಲ, ಈ ಚಂದಕ್ಕೆ ಕೋಪ ಬೇರೆ ಮಾಡ್ಕೋತೀಯ ಎಂದು ಮೂತಿ ಮುರಿದವಳ ಕೋಪ ತಣಿಸಲು ಅವಳಿಗೆ ನಾಚಿಕೆ ಹೆಚ್ಚಿಸಿದ್ದನವ ತನ್ನ ತುಂಟಾಟದಿಂದ. ಋಷಿ, ಇಷ್ಟು ಬೇಗ ಮಲಗಿಬಿಟ್ಟ್ಯಾ ಎಂದಳು ಇಷ್ಟ ಬೇಕೆಂದೇ ಕಳ್ಳನಿದ್ದೆ ಮಾಡುವವನ ನೋಡಿ. ಹಾಮ್ ಡಿಫ್ರೆಂಟು ಎಂದವ ಚೂರೆ ಕಣ್ತೆಗೆದು ನೋಡಿದ. ಅವಳು ಕಾಣಲಿಲ್ಲ. ಅಲ್ಲಲ್ಲ ಇಲ್ಲಿ ಎಂದವಳು ಅವನ ಕೂದಲಿಡಿದು. ಡ್ಯಾಡಿ ಅಷ್ಟೊಂದು ಹಣ ಖರ್ಚು ಮಾಡಿ ಕಳಿಸಿರೋದು ನಿದ್ದೆ ಮಾಡೋದಿಕ್ಕ, ಕಳ್ಳಬೆಕ್ಕು ಎಂದು ಅವನ ಹೊಡೆಯುತ್ತಿದ್ದವಳ ನೋಡಿ. ಇಲ್ಲ, ಮೊಮ್ಮಕ್ಕಳ ಕರೆದುಕೊಂಡು ಬರೋದಕ್ಕೆ ಎಂದು ಅವಳ ಬರಿದಾದ ನಡುವಿಗೆ ಮೂತನಿಟ್ಟಿದ್ದ.
ಋಷಿ ಎಂದವಳು ನಾಚಿದಾಗ, ಇಷ್ಟೊತ್ತು ಏನೋನೋ ಹೇಳ್ತಿದ್ದೆ ಎಂದವ ಪ್ರಣಯಕ್ಕೆ ಸಜ್ಜಾದ. ಅವನ ಪ್ರತಿಸ್ಪರ್ಶಕ್ಕೂ ಹಿತವಾಗಿ ನರಳಿ ಅವನಿಗೆ ಸಹಕರಿಸಿದಳು ವಿಶಿಷ್ಟ. ಮಾರನೇ ದಿನ ಬೆಳಗ್ಗೆ ಹೊರಟರು ಜೋಡಿಗಳು. ಸ್ನೋಫಾಲ್ ನೋಡುವುದಕ್ಕಾಗಿ ಬೇಗನೆ ಹೊರಟರು. ದೊಡ್ಡದೊಂದು ಬೆಟ್ಟದ ಮೇಲೆ ಹೋಗಿದ್ರು ಜೋಡಿಗಳು. ಅಲ್ಲಿಂದ ಜಾರುವವರಿದ್ರು. ಕಾಲಲ್ಲಿ ಸ್ನೋ ಶೂ ತೊಟ್ಟಿದ್ರು. ಆದರೆ ನಿಧಿ ಭಯದಿಂದ ದೂರ ನಿಂತಿದ್ಲು. ನಿಧಿ ಬಾಯಿಲಿ ಎಂದು ಕೂಗಿದ ವೈಭವ್. ಆದರವಳು ಹೆದರಿ ನಿಂತಿದ್ಲು. ಏನಾಗಲ್ಲ ಬಾರೆ ಎಂದು ಕೂಗಿ ಕೈ ಹಿಡಿದು ಎಳೆದಾಗ ಬ್ಯಾಲೆನ್ಸ್ ತಪ್ಪಿ ಜಾರಿ ಬಿಟ್ಟಳು ನಿಧಿ. ಅದೆಷ್ಟೋ ಮೇಲಿನಿಂದ ಜಾರಿದವಳ ನೋಡಿ ಗಾಬರಿಯಾದವ ನಿಧಿ ಎಂದು ಅವಳ ಹಿಂದೆಯೇ ಜಾರಿದ್ದ. ವೈಭವ್ ಭಯ ಆಗ್ತಿದೆ ಎಂದು ಕೂಗಿದವಳ ಬಾಯಿಗೆ ಮಂಜು ಎಲ್ಲ ಹೋಗಿತ್ತು. ಏನಾಗೋದಿಲ್ಲ ಕಣೆ, ನಾನು ಬರ್ತಿದ್ದೀನಿ ಎಂದವ ಅವಳ ಕೈ ಹಿಡಿಯುವಷ್ಟರಲ್ಲಿ ತಣ್ಣಗಾಗಿದ್ದಳು ನಿಧಿ. ವೈ ಎತ್ಕೋ, ಅವಳನ್ನು ಕರೆದುಕೊಂಡು ಹೋಗೋಣ, ಇಲ್ಲೆಲ್ಲಾದರೂ ಆಸ್ಪತ್ರೆ ಇದೆಯೇ ನೋಡೋಣ ಎಂದಳು ಇಷ್ಟ. ಭಯವಾಗಿತ್ತು ಅವರಿಗೂ. ಬೇಡ ಇರು ವೈಭವ್, ಅವಳ ಶೂ ತೆಗೆದು ಬಿಸಿ ಮಾಡ್ತೀನಿ, ನೀನು ಅವಳ ಕೆನ್ನೆ ತಟ್ಟು ಇಷ್ಟ. ವೈಭವ್ ಅವಳಿಗೆ ಗಾಳಿ ಕೊಡು ಎಂದು ರಿಷಬ್ ಹೇಳಿದಾಗ ಇಬ್ಬರು ಹಾಗೆ ಮಾಡಿದರು. ಅವಳು ಭಯಕ್ಕೆ ಪ್ರಜ್ಞೆ ತಪ್ಪಿದ ಕಾರಣ ತಕ್ಷಣ ಕಾಣ್ತಿರಲಿಲ್ಲ. ನಿಧಿ ಎಂದು ಅವಳ ಅಪ್ಪಿದ ವೈಭವ್ ತುಂಬ ಹೆದರಿ ಬಿಟ್ಟಿದ್ದ. ವೈಭವ್ ನಾನು ಬದುಕಿದ್ದೀನಾ ಎಂದಾಗ ಅವಳ ಮುಗ್ಧತೆ ನೋಡಿ ನಕ್ಕವರು, ನಿನ್ನ ಭಯದಿಂದಾನೇ ಇದಾಗಿದ್ದು, ಚೂರು ಧೈರ್ಯ ತಗೋ ನಿಧಿ ಎಂದು ಧೈರ್ಯ ತುಂಬಿದವಳು ಇಷ್ಟ. ಬಾ ಮನೆಗೆ ಹೋಗೋಣ, ರೆಸ್ಟ್ ಮಾಡುವಂತೆ ಎಂದ ವೈಭವ್. ಬೇಡ, ತಿರುಗಾಡೋಕೆ ಹೋಗೋಣ ಎಂದು ಅವಳೇ ಒಪ್ಪಿದ ಮೇಲೆ ನಂತರ ತಿರುಗಲು ನಡೆದರು. ಅದೇ ಬೆಟ್ಟದ ಮೇಲೆ ಮತ್ತೊಂದು ಕಡೆಯಲ್ಲಿ ರೋಪ್ ಸ್ಲೈಡಿಂಗ್ ಇತ್ತು. ಋಷಿ ನಾವು ಹೋಗೋಣ ಎಂದು ಋಷಭ್ನ ಎಳೆದುಕೊಂಡು ನಡೆದಳು ಇಷ್ಟ. ನನ್ನ ಕೈ ಹಿಡ್ಕೊಂಡಿದ್ದಿ ಎಂದು ಅವಳ ಕೈ ಹಿಡಿದೇ ಇದ್ದ ವೈಭವ್. ಪಾಪ ಅದೆಷ್ಟು ಹೆದರಿ ಬಿಟ್ಟಿದ್ದನೋ. ಅವಳು ಬಿದ್ದು ಬಿಟ್ಟಾಗ, ಐ ಆಮ್ ಸಾರಿ ವೈಭವ್, ನಿನ್ನ ಹೆದರಿಸಿಬಿಟ್ಟೆ ಎಂದಳು ಅವನ ಹೆಗಲಿಗೆ ಹೊರಗೆ. ಪರವಾಗಿಲ್ಲ, ನಿಂಗೆ ಏನೂ ಆಗಿಲ್ಲ ಅಲ್ಲ, ಅಷ್ಟೇ ಸಾಕು. ಅಕ್ಕ ಬಾವ ಹೋಗಿ ಬರಲಿ, ನಾನು ನೀನು ಇಲ್ಲೇ ಏನಾದರೂ ತಿಂತಿರೋಣ ಎಂದು ರೋಪ್ ಸ್ಲೈಡಿಂಗ್ ಮಾಡಲು ಅವಳು ಹೆದರಿದಳೆಂದು. ಬೇಡ ಬಾ ವೈಭವ್, ಇಬ್ಬರು ಹೋಗೋಣ, ನಾನು ಏನು ಹೆದರಲ್ಲ, ಬಂದಿರೋದು ಎಂಜಾಯ್ ಮಾಡೋಕಲ್ವಾ ಎಂದವಳು ಅವನ ಬಳಿ ಧೈರ್ಯ ಹೇಳಿದರಾದರೂ ಅದು ಮೂವ್ ಆದಾಗ ಭಯಕ್ಕೆ ಅವನ ಹೆಗಲಿಗೆ ಹೊರಗೆ ಬಿಟ್ಟಳು. ಮುಂದೆ ಕುಳಿತಿದ್ದ ವಿಶಿಷ್ಟ ಋಷಭ್ ಖುಷಿಯಿಂದ ಅರಚುತ್ತಿದ್ದರು. ನಿಧಿ ಏನಾಗಲ್ಲ ನೋಡು ಎಂದು ಅವಳ ಕೈ ಹಿಡಿದು ಧೈರ್ಯ ತುಂಬಿದಾಗ ಮೆಲ್ಲಗೆ ಕಣ್ಣು ಬಿಟ್ಟು ಎಲ್ಲವ ನೋಡತೊಡಗಿದ್ಲು. ಮೇಲಿನಿಂದ ಜಗತ್ತು ಚಿಕ್ಕದಾಗಿ ಕಾಣಿಸಿತು. ನಂತರ ಅವನ ಕೈ ಹಿಡಿದು ಎಲ್ಲ ಕಡೆಯೂ ಸುತ್ತಾಡಿದ್ಲು ಅವಳು. ಋಷಭ್ ಇಷ್ಟ ಅಂತೂ ಒಬ್ಬರನ್ನೊಬ್ಬರು ಕಾಲೆಳೆದುಕೊಂಡು ನಗುತ್ತಾ ಎಲ್ಲೆಲ್ಲೋ ಅಲೆದು ಕೊನೆಗೆ ಇವರಿರುವ ಜಾಗಕ್ಕೆ ಬರುತ್ತಿದ್ರು. ಮಂಜುಗಡ್ಡೆಯಲ್ಲಿ ಆಡಬಹುದಾದ ಎಲ್ಲ ಆಟಗಳನ್ನು ನಿಧಿಯ ಕೈ ಹಿಡಿದು ಆಡಿಸಿದ್ದ ವೈಭವ್ ಅವಳನ್ನು ಮಗುವಿನಂತೆ ಜೋಪಾನ ಮಾಡಿದ್ದ. ಆದರೆ ಹಿಲ್ ಕ್ಲೈಂಬಿಂಗ್ ಒಂದನ್ನು ಮಾತ್ರ ಮಾಡಲಿಲ್ಲ ಅವಳು. ಇಷ್ಟ ಅದಕ್ಕೂ ಸಿದ್ಧ. ಶಿಮ್ಲಾದ ಪ್ರತಿ ಟೂರಿಸ್ಟ್ ಪ್ಲೇಸ್ ನೋಡಿ ಅಲ್ಲಿಗೆ ಎಲ್ಲ ವಿವಿಧ ಬಗೆಯ ತಿನಿಸುಗಳು ತಿಂದು ಬಂದರು ಅವರು. ಒಂದು ವಾರ ಅವರಿಗೆ ಕಳೆದುದೇ ತಿಳಿಲಿಲ್ಲ. ದಿನಕ್ಕೆ 2 ಬಾರಿಯಾದರೂ ವಸಿಷ್ಠ ಮೈಥಿಲಿಗೆ ಕರೆ ಮಾಡಿ ಮಾತನಾಡುತ್ತಿದ್ದರು. ವಸಿಷ್ಠ ಅವರ ಮಾತಿಗೆ ಮಣಿದು ಮರಳಲು ಒಪ್ಪಿದ್ರು ಅವರು. 1 ವಾರ ತಮ್ಮ ಹನಿಮೂನ್ ಖುಷಿಯಿಂದ ಮುಗಿಸಿ ಅಂದು ರಾತ್ರಿ ಮನೆಗೆ ತೆರಳಿದ್ರು ಜೋಡಿಗಳು. ಅವರ ಮಧ್ಯೆ ಪ್ರೀತಿ, ನಂಬಿಕೆ, ಹೊಂದಾಣಿಕೆ, ಸರಸ, ವಿರಸ, ಮುನಿಸು ಎಲ್ಲವೂ ಸರಿಯಾಗಿ ಇತ್ತು. ಆಗಾಗ ಗುದ್ದಾಡುತ್ತಾ, ದಿನವೂ ಮುದ್ದಾಡುತ್ತಾ, ಕೆಲವೊಮ್ಮೆ ಕಾಲೆಳೆದುಕೊಂಡು ಇನ್ನೊಮ್ಮೆ ಪ್ರೀತಿ ಮಾಡಿಕೊಂಡು ಹಾಯಾಗಿದ್ದರು ದಂಪತಿಗಳು. ಅದಾದ ಮೇಲೆ ಅಲ್ಲಿ ಉಳಿದಿದ್ದು ಕೇವಲ ಸಂತೋಷ. ಎರಡೂ ಜೋಡಿಗಳು ಖುಷಿಯಿಂದ ಇರುವುದು ನೋಡಿ ತಾವು ಖುಷಿಯಿಂದ ಇದ್ದರು ವಸಿಷ್ಠ. ಅದನ್ನೇ ಅಲ್ಲವೇ ಹೆತ್ತವರು ಬಯಸುವುದು, ಮಕ್ಕಳ ಖುಷಿ ಮತ್ತು ಆಯಸ್ಸು. ಖುಷಿಯಲ್ಲಿದ್ದಾಗ ದಿನಗಳು ಓಡುವುದು ತಿಳಿಯುವುದಿಲ್ಲವಂತೆ. ಹಾಗೆ ಅದಾಗಲೇ ಋಷಭ್ ಇಷ್ಟ ವೈಭವ್ ನಿಧಿ ಮದುವೆಯಾಗಿ 6 ತಿಂಗಳು ಕಳೆದಿತ್ತು. ಅಂದರೆ ನಿಧಿ ವೈಭವ್ ಮೊದಲನೇ ಬಾರಿ ಮದುವೆಯಾಗಿ ವರ್ಷ ಕಳೆದಿತ್ತು. ನಾಳೆ ಅವರ ಮದುವೆ ವಾರ್ಷಿಕೋತ್ಸವ. ಗುಡ್ ಮಾರ್ನಿಂಗ್ ನಿಧಿ ಎಂದು ತನ್ನದಿಯ ಮೇಲೆ ಮಲಗಿದವಳ ಕೊರಳಿಗೆ ಮುತ್ತಿಟ್ಟು. ಗುಡ್ ಮಾರ್ನಿಂಗ್ ವೈಭವ್ ಎಂದು ಅವನು ಕೊಟ್ಟ ಸಿಹಿಯ ಅವನಿಗೆ ಮರಳಿ ಕೊಟ್ಟಳು. ಏನಿವತ್ತು ಸಾಹೇಬ್ರು ನನಗಿಂತ ಮುಂಚೆ ಎದ್ದಿದ್ದೀರಾ ಎಂದಳು ಅವನ ಕೊರಳ ತಬ್ಬೆ. ಇವತ್ತು ನಮ್ಮದು ಹ್ಯಾಪಿ 1 ವರ್ಷದ ಆ್ಯನಿವರ್ಸರಿ ಕಣೆ, ಅದಕ್ಕೆ ನಿನಗೆ ವಿಶ್ ಮಾಡೋಣ ಅಂತ ಇದ್ದೆ, ನಿನಗಂತೂ ನೆನಪಿಲ್ಲ ಎಂದ ಅವಳ ನೆತ್ತಿಗೆ ತುಟಿ ಸೋಕಿಸಿ ನಕ್ಕು. ಇಲ್ಲ ವೈಭವ್, ಇನ್ನೂ 6 ತಿಂಗಳಷ್ಟೇ ಇರೋದು ಎಂದವಳ ಮಾತಿಗೆ ಇನ್ನಷ್ಟು ಮುಖ ಓದಿಸಿದವ. ನಿಂಗೆ ಇದೆಲ್ಲ ಎಲ್ಲಿ ನೆನಪಿರುತ್ತೆ, ಬರೀ ಮಾವ ಮಾವ ಅಂತ ಮಾವನ ಹಿಂದೆ ಹೊಡೋದು ಅಷ್ಟೇ ನೆನಪಿರುತ್ತೆ ಎಂದು ಮೂತಿ ತಿರುವಿದನು ನೋಡಿ. ಹೋ, ನೀನು ಫಸ್ಟ್ ಟೈಮ್ ತಾಳೆ ಕಟ್ಟಿದ್ದಾ ಎಂದು ನಕ್ಕಳು. ಅವಳ ನಗು ನೋಡಿ ಇನ್ನೂ ಹುರಿದು ಹೋದವ. ಹೋಗೆ, ನಾನೇನು ರೊಮ್ಯಾಂಟಿಕ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂದರೆ ನೀನು ಎಂದು ಅವಳಿಗೆ ಬೆನ್ನು ಹಾಕಿದ ವೈಭವ್. ಅಯ್ಯೋ ನನ್ನ ಬಂಗಾರ ಎಂದವಳು ಅವನ ಕೆನ್ನೆ ಹಿಂಡಿ ಸಾರಿ, ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಎಂದಳು ತಾನೇ ಮುಂದಾಗಿ ಅವನ ತುಟಿಗೆ ತುಟಿ ಒತ್ತೆ. ಇಷ್ಟಾದ ಮೇಲೆ ಅವನ ಕೋಪ ಹೇಗೆ ನಿಂತಿತ್ತೋ. ಸಿಕ್ಕಮುತ್ತನ್ನು ಇನ್ನಷ್ಟು ಆಸ್ವಾದಿಸಿದವ. ಬೇಗ ರೆಡಿಯಾಗು, ಆಚೆ ಎಲ್ಲಾದರೂ ಸುತ್ತಾಡಿ ಬರೋಣ ಎಂದಾಗ ತಲೆ ಆಡಿಸಿದ್ಲು. ಮದುವೆ ಆದ ಮೇಲೆ ಆಡಿದ ಮಾತಿನಂತೆ ಇಬ್ಬರು ಹೋಟೆಲ್ ನೋಡಿಕೊಳ್ಳುತ್ತಿದ್ದರು. ಹಾಗಾಗಿ ಅವರಿಬ್ಬರು ಆಚೆ ಹೋಗಿ ಬರುವುದು ಕಾಮನ್.
ಅವಳು ಕೆಳಗೆ ಬರುವಷ್ಟರಲ್ಲಿ ಅವಳ ಅತ್ತಿಯು ಎದ್ದು ಕೆಲಸ ಮಾಡ್ತಿದ್ರು. ಎಲ್ಲರೂ ಅವಳಿಗೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ರು. ಅವನು ಬಂದಾಗ ಇಬ್ಬರು ಸೇರಿ ಆಶೀರ್ವಾದ ಪಡೆದುಕೊಂಡ್ರು. ಮಾಮ್, ಡ್ಯಾಡ್, ನಾವು ಆಚೆ ಹೋಗಿ ಬರ್ತೀವಿ, ಬರೋದು ಸಂಜೆ ಆಗುತ್ತೆ ಎಂದ ವೈಭವ್ ಮಡದಿಯ ಕೈ ಹಿಡಿದು. ಸರಿ, ಹೋಗಿ ಬನ್ನಿ, ಅದನ್ನೂ ನಮ್ಮನ್ನ ಕೇಳಬೇಕಾ ಎಂದರು ವಸಿಷ್ಠ. ನಕ್ಕು ಆಚೆ ನಡೆದರು ವೈಭವ್, ನಿಧಿ. ಇತ್ತ ಈ 6 ತಿಂಗಳಲ್ಲಿ ಋಷಭ್ ಜೀವನ ತುಸು ಹೆಚ್ಚೇ ಬದಲಾಗಿತ್ತು. ತನ್ನನ್ನು ತಾನು ಬಿಸಿನೆಸ್ ಜೊತೆ ತನ್ನವಳ ಜೊತೆಗೂ ಬೆರೆಸಿಕೊಂಡಿದ್ದ. ಜೀವನದಲ್ಲಿ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಟ್ಟಷ್ಟೇ ಮುಖ್ಯವಾಗಿ ಮಡದಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದ. ಋಷಿ, ಇವತ್ತು ಬೇಗ ಬಾ, ನಮ್ಮನೆಗೆ ಹೋಗಬೇಕು ಎಂದಳು ತಯಾರಾಗುತ್ತಿದ್ದ ಗಂಡನ ಕೊರಳು ಬರಳಿಸಿ. ಯಾಕೆ, ಅಮ್ಮವರಿಗೆ ಮಾವನ ನೆನಪಾಯ್ತಾ ಎಂದು ನಕ್ಕವ ಅವಳ ನಡು ಬಳಸಿ ನಿಂತ. ಇಲ್ಲ ಸರ್, ತಮ್ಮ ಮತ್ತು ನಿಧಿಯ ಮದುವೆ ವಾರ್ಷಿಕೋತ್ಸವ ಇದೆ, ಸೊ ಎಂದು ನಕ್ಕಳು. ಹೋ, ಇದರಲ್ಲಿ ಅವರು ಸೀನಿಯರ್ಸ್ ಅಲ್ವಾ, ಸರಿ ಬಿಡು, ಬರುವೆ, ಆದರೆ ನೀನು ಫೀ ಕೊಡಬೇಕು ಎಂದ ತನ್ನ ಕೆನ್ನೆ ಚಾಚಿ. ಖಂಡಿತ ಪ್ರಭುಗಳೇ ಎಂದು ಅವನ ಕೆನ್ನೆ ಕಚ್ಚಿ ಓಡಿದಳು ಇಷ್ಟ. ಇಬ್ಬರ ಸರಸ ಸರಾಗವಾಗಿ ನಡೆಯಿತು, ಯಾವುದೇ ಅಡ್ಡಿಯಿಲ್ಲದೆ. ಕೊಟ್ಟ ಮಾತಿನಂತೆ ಸಂಜೆ ಬೇಗ ಬಂದಿದ್ದ ಋಷಭ್. ಇಬ್ಬರು ಜೊತೆಯಾಗಿ ಕೆಲವು ಗಿಫ್ಟ್ ತೆಗೆದುಕೊಂಡು ವಸಿಷ್ಠರ ಮನೆ ಸೇರಿದ್ರು. ಹೇ ಮಗಳೇ ಎಂದು ವಸಿಷ್ಠ ಮಗಳ ನೋಡಿದೆ. ಹಾಯ್ ಪಪ್ಪ ಎಂದು ಅವರನ್ನು ತಬ್ಬಿದ್ಲು. ಎಲ್ಲಿ ನಮ್ಮ ಮದುವೆ ಜೋಡಿ ಎಂದಳು ತಮ್ಮನಿಗಾಗಿ ಕಣ್ಣಾಡಿಸುತ್ತಾ. ಸುತ್ತಾಡೋಕ್ಕೆ ಹೋಗಿದ್ದಾರೆ, ಇನ್ನೇನು ಬರುವ ಹೊತ್ತಾಯಿತು, ಬನ್ನಿ ಕಾಫಿ ಕುಡಿಯೋಣ ಎಂದು ಮೈಥಿಲಿ ಕರೆದಾಗ ಹಿಂದೆಯೇ ವೈಭವ್ ಬೈಕ್ ಬಂದು ನಿಂತಿತ್ತು. ವಾರಕ್ಕೊಮ್ಮೆ ಮನೆಗೆ ಬರದೇ ಇದ್ದರೆ ತಿಂದಿದ್ದು ಅರ್ಗಲ್ಲ ಅಲ್ವಾ ಎಂದ ವೈಭವ್ ಅಕ್ಕನನ್ನು ಆಡಿಕೊಂಡೆ ಒಳಗೆ ಬಂದಿದ್ದ. ಹೌದು ಕಣೋ, ನಿಂಗೆ ನನ್ನ ಆಡಿಕೊಳ್ಳದೆ ಇದ್ದರೆ ತಿಂದಿದ್ದು ಅರ್ಗಲ್ಲ ಅಲ್ವಾ ಎಂದು ಮೂತಿ ತಿರುವಿ ಅಪ್ಪನ ನೋಡಿದ್ಲು. ಈಗ ಜಗಳ ಬೇಡ, ಆಯು ಕೇಕ್ ತಗೊಂಬಾ ಎಂದು ವಸಿಷ್ಠ ಅವರು ಹೇಳಿದೆ. ಕೇಕ್ ತಂದು ಇಟ್ಟರು ಆಯುಷ್ ಅವರು. ಹೋ, ಇದು ಬೇರೆ ಇದೆಯಾ, ನಾನು ಅಫಿಷಿಯಲ್ ಮದುವೆ ಅಷ್ಟೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ ಎಂದು ವೈಭವ್ ನುಡಿದಾಗ, ವೈ ಕೇಕ್ ಕಟ್ ಮಾಡಿ, ಹೊಟ್ಟೆ ಹಸಿತಿದೆ ಎಂದಳು ಇಷ್ಟ ಅವರ ಮಾತು ಕತೆ ಕೇಳಿ. ಹಾಂ, ಇರೇ ಮಾಡ್ತೀನಿ ಎಂದವ ನಿಧಿಯ ಕೈ ಹಿಡಿದು ಕೇಕ್ ಕಟ್ ಮಾಡಿದ. ಹುರೇ, ಹ್ಯಾಪಿ ಆ್ಯನಿವರ್ಸರಿ ಕಣೋ ಎಂದು ವಿಶ್ ಮಾಡಿದವಳು ಅವನಿಗೆ ಕೇಕ್ ತಿನ್ನಿಸಿದ್ಲು. ಮತ್ತೆ ಗಿಫ್ಟ್ ಕೊಡಿ ಎಲ್ಲ ಎಂದು ವೈಭವ್ ತಮಾಷೆ ಮಾಡುವಾಗ ತಲೆ ತಿರುಗಿ ಕಣ್ಣು ಕತ್ತಲಾಗಿ ಪಕ್ಕದಲ್ಲಿದ್ದ ಗಂಡನ ಹೆಗಲಿಗೆ ಹೊರಗಿ ಬಿಟ್ಟಳು ಇಷ್ಟ. ಅವಳನ್ನು ಆ ರೀತಿ ನೋಡಿ ಗಾಬರಿಯಾದರು ಋಷಭ್, ವಸಿಷ್ಠ. ಪರಿ, ಇಷ್ಟ ಎಂದು ಕರೆಯುವಾಗ ಮೈಥಿಲಿ ನೀರು ತಂದು ಅವಳ ಮುಖಕ್ಕೆ ಚಿಮುಕಿಸಿದಾಗ ಎಚ್ಚರಗೊಂಡಳು. ಏನಾಯಿತು, ಬೆಳಗಿಂದ ತಿಂದಿಲ್ವಾ ಎಂದು ಜೋರಾಗಿ ಕೇಳಿದ್ರು ವಸಿಷ್ಠ. ತಲೆ ಅಡ್ಡಡ್ಡ ಆಡಿಸಿದ್ಲು. ತುಂಬ ಸುಸ್ತಾ, ಆಸ್ಪತ್ರೆಗೆ ಹೋಗೋಣವಾ ಎಂದು ಋಷಭ್ ಅವಳ ಮುಖವರೆಸಿ. ಹೋಗಬೇಕು, ಆದರೆ ಈಗಲ್ಲ, ನಾಳೆ ಬೆಳಗ್ಗೆ ಎಂದಳು ಮೆಲ್ಲಗೆ. ನಿಂಗೆ ತಲೆ ಕೆಟ್ಟಿದೆಯಾ ಪರಿ, ಈಗ ಹುಷಾರಿಲ್ಲ ಅಂದರೆ ನಾಳೆ ಹಾಸ್ಪಿಟಲ್ಗೆ ಹೋಗೋದಾ ಎಂದು ಬೈಯುತ್ತಿದ್ದ ಅಪ್ಪನ ಕೈ ಹಿಡಿದು, ನೀವು ತಾತ ಆಗ್ತಿದ್ದೀರಾ ಪಪ್ಪ ಎಂದಾಗ ಕಣ್ತುಂಬಿ ಬಂದಿತ್ತು ವಸಿಷ್ಠ ಅವರಿಗೆ. ನಾನು ತಾತ ಎಂದು ಖುಷಿಯಿಂದ ನುಡಿದು ಅವಳ ನೆತ್ತಿಗೆ ತುಟಿ ಸೋಕಿಸಿದ್ರು. ತಕ್ಷಣ ಗಂಡನ ಮೊಗ ನೋಡಲು ಅವನು ಕಣ್ತುಂಬಿಕೊಂಡು ಕುಳಿತಿದ್ದ. ಇನ್ನೂ ಕನ್ಫರ್ಮ್ ಆಗಿಲ್ಲ, ಈಗಿನ್ನೂ 2.5 ತಿಂಗಳು ಎಂದಳು ಇಷ್ಟ ಅವರು ಅಷ್ಟೊಂದು ಖುಷಿಯಾಗಿರುವುದ ನೋಡಿ. ಓ, ಹಾಗಿದ್ರೆ ನಾಳೆನೇ ಹೋಗೋಣ ಎಂದರು ವಸಿಷ್ಠ. ಅವರಿಗೆ ಖುಷಿಗೆ ಕೈ ಕಾಲೇ ಆಡುತ್ತಿಲ್ಲ. ಹೆಂಡತಿ, ಸ್ವೀಟ್ ತಗೊಂಡ್ಬಾ ಮಗಳಿಗೆ ಎಂದರು ಕುಳಿತಲ್ಲೆಯೇ. ಅಲ್ಲೇ ಇದೆ ಅಲ್ವಾ ವಸಿ ಕೇಕ್ ಎಂದರು ಮೈಥಿಲಿ ನಗುತ್ತಾ. ಅವರಿಗೂ ತಿಳಿದೇ ಇದೆ ಅವರ ಖುಷಿಯ ಆಳ. ಕಂಗ್ರಾಟ್ಸ್ ಪರಿ ಎಂದರು ವಸಿಷ್ಠ ಮುದ್ದಾಗಿ. ಎಲ್ಲರೂ ಖುಷಿಯಿಂದ ಇರುವಾಗ ಹೊಟ್ಟೆ ಉರಿದುಕೊಂಡವ ಒಬ್ಬನೇ, ಅವ ವೈಭವ್. ಮೋಸ ಇದು ಎಂದು ಅರಚಿದ ವೈಭವ್. ಎಲ್ಲರ ಖುಷಿ ತಣ್ಣಗಾಗಿತ್ತು. ಅವನ ಮಾತು ಕೇಳಿ ಆತಂಕವಾಗಿತ್ತು. ಏನು ಮೋಸ ವೈಭವ್ ಎಂದರು ವಸಿಷ್ಠ ಗೊಂದಲದಿಂದ. ಮೊದಲು ನಾನೇ ಹಬ್ಬ ಆಗಬೇಕು, ನಾನೇ ನಿಮ್ಮನ್ನು ತಾತ ಮಾಡಬೇಕು ಎಂದು ಅವ ಮಗುವಿನಂತೆ ನುಡಿದಾಗ ಬಿಗಿ ಹಿಡಿದ ಉಸಿರು ಬಿಟ್ಟರು ಮನೆಯವರು. ವೈಭವ್, ಸುಮ್ನಿರೋ ಎಂದು ಅವನ ತೋಳು ಗಿಂಡಿದ್ಲು ನಿಧಿ. ಅವಳಿಗೆ ಮುಜುಗರ, ಇವನಿಗೋ ನಾಚಿಕೆ ಪದದ ಅರ್ಥವೇ ಗೊತ್ತಿಲ್ಲ. ನೀನು ಮಾತಾಡಬೇಡ ಹೋಗೆ ಎಂದು ತುಟಿ ಉಬ್ಬಿಸಿದ ವೈಭವ್. ಅವನಿಗೆ ನಿರಾಸೆ ಕಾಡುತ್ತಿತ್ತು. ಮಾವ ಆಗೋದ್ರಲ್ಲೂ ಖುಷಿ ಇದೆ ಕಣೋ ಎಂದು ಮೈಥಿಲಿ ಅವರು ಹೇಳಿದರೆ, ಮಾವ ಆಮೇಲೂ ಆಗ್ಬೋದಿತ್ತು, ಅವರು ನಮಗಿಂತ ಲೇಟಾಗಿ ಮದುವೆ ಆದರೂ ಎಂದು ಹೇಳುವಾಗ ಅವನ ಚಡುಪಡಿಕೆ ನೋಡಲಾಗದೆ, ನೀನು ಅಪ್ಪ ಆಗ್ತಿದೀಯಾ ಎಂದಳು ನಿಧಿ ಅವನ ಕೈ ತನ್ನ ಒಡಲ ಮೇಲೆ ಇಟ್ಟುಕೊಂಡು. ವಾಟ್ ಎಂದವ ಆಶ್ಚರ್ಯದಿಂದ ಕಣ್ಣರಳಿಸಿದ. ಉಳಿದವರದ್ದು ಅದೇ ಸ್ಥಿತಿ. ಇವತ್ತು ನಮ್ಮ ಸ್ಪೆಷಲ್ ಡೇ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಕೊಟ್ಟು ಇವತ್ತು ಹೇಳೋಣ ಅಂತಿದ್ದೆ, ನಿಂಗೆ ಅವಸರ ಎಂದಳು ಈಗ ಅವನ ಮೂತಿ ಉಬ್ಬಿಸಿ. ಮನೆಯವರ ಸಂಭ್ರಮ ದುಪ್ಪಟ್ಟಾಗಿತ್ತು. ಏನು ಹೇಳ್ತಿದೀಯ ನಿಧಿ ಎಂದರು ವಸಿಷ್ಠ.
ಅವರನ್ನಂತೂ ಯಾರೂ ಹಿಡಿಯುವ ಹಾಗೆ ಇಲ್ಲ. ಹೌದು ಮಾವ, ಈಗ 2 ತಿಂಗಳು. ನಿನ್ನೆ ಬೆಳಗ್ಗೆ ಕನ್ಫರ್ಮ್ ಮಾಡಿಕೊಂಡೆ. ಇವನಿಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡ್ರೆ ಎಲ್ಲ ಹಾಳು ಮಾಡಿದ ಕಪಿ ಎಂದಳು ಕೋಪದಿಂದ. ಏ ಎಂದು ಅವಳನ್ನು ಒಂದು ಸುತ್ತು ಸುತ್ತಿಸಿದ. ಗುಂಡಣ್ಣ, ಕೆಳಗಿಳಿಸು, ಅವಳಿಗೆ ತಲೆ ಸುತ್ತುತ್ತೆ ಎಂದು ಮೈಥಿಲಿ ಅವರು ಗದರಲು ಕೆಳಗಿಳಿಸಿದ. ನಾಳೆನೇ ಇಬ್ಬರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕು ಎಂದ ವಸಿಷ್ಠ ಕೇಕ್ ತೆಗೆದು ಸೊಸೆಗೆ ತಿನ್ನಿಸಿದ್ರು. ಚೆನ್ನಾಗಿರಮ್ಮ, ತುಂಬ ಖುಷಿ ಆಗ್ತಿದೆ ಎಂದವರು ಮಡದಿಯ ಕರೆದು, ನೋಡು ಹೆಂಡತಿ, ನಾನೀಗ ತಾತ ಆಗ್ತಿದ್ದೀನಿ ಎಂದು ಹೆಮ್ಮೆಯಿಂದ ಹೇಳಿದವರ ಕಣ್ಣಲ್ಲಿ ಆನಂದವಿತ್ತು, ಕಣ್ಣೀರಿತ್ತು, ಮೊಗದಲ್ಲಿ ಸಂತೃಪ್ತಿಯ ನಗುವಿತ್ತು. ಅಂತೂ ನಮ್ಮ ವೈಭವ ಆಸೆ ನೆರವೇರ್ತಪ್ಪ. ಮತ್ತೆ ಸಿಗುವ. ಎಲ್ಲರಿಗೂ ಖುಷಿ ಆಯ್ತಲ್ವಾ ವಿಷಯ ಕೇಳಿ? ಕತೆ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.